ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ವಿಶ್ವಕಪ್ನ ಸೂಪರ್ 8ನ ಮೊದಲ ಪಂದ್ಯದಲ್ಲಿ ಭಾರತದ ಸೋಲಿನ ಬಳಿಕ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ವಿರುದ್ಧ ಗೌತಮ್ ಗಂಭೀರ್ ಸಿಟ್ಟಾಗಿದ್ದಾರೆ. ಪಂದ್ಯದ ಬಳಿಕ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಹಾಗೆ ನಾಯಕ ಸೂರ್ಯಕುಮಾರ್ ಯಾದವ್ ಜೊತೆಗೆ ಬೌಲಿಂಗ್ ಕೋಚ್ ಆಗಿರುವಂತಹ ಮೋರ್ನೆ ಮಾರ್ಕೆಲ್ ಹಾಗೆ ಬ್ಯಾಟಿಂಗ್ ಕೋಚ್ ಆಗಿರುವಂತಹ ಸೀತಾಂಶು ಕೋಟಕ್ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಗೌತಮ್ ಗಂಭೀರ್ ಅವರು ಸೂರ್ಯರನ್ನ ಟಾರ್ಗೆಟ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಸೂರ್ಯನ ನಿರ್ಧಾರಗಳು ಹಾಗೆ ಬ್ಯಾಟಿಂಗ್ ಫೇಲ್ಯೂರ್ ಬಗ್ಗೆ ನಿರಾಸೆಗೊಂಡಿದ್ದಾರೆ ಎನ್ನಲಾಗಿದೆ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಪಂದ್ಯದ ವೇಳೆ ವಾಷಿಂಗ್ಟನ್ ಸುಂದರ್ ಹಾಗೆ ಡೇವಿಡ್ ಮಿಲ್ಲರ್ ನಡುವೆ ಮಾತಿನ ಚಕಮಕಿ ನಡೆದಿದೆ. 14ನೇ ಓವರ್ ಎಸೆದಂತ ವಾಷಿಂಗ್ಟನ್ ಸುಂದರ್ ನಾನ್ ಸ್ಟ್ರೈಕರ್ ತುದಿಯಲ್ಲಿದ್ದ ಮಿಲ್ಲರ್ ಅವರು ಚೆಂಡು ಎಸೆಯೋ ಮೊದಲೇ ಕ್ರೀಸ್ ಬಿಡ್ತಾ ಇರೋದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಹಾಗೆ ಅಂಪೈರ್ಗೆ ದೂರು ನೀಡಿದ್ದಾರೆ. ಇದನ್ನ ಗಮನಿಸಿದಂತ ಡೇವಿಡ್ ಮಿಲ್ಲರ್ ಓವರ್ ಮುಗಿದ ಮೇಲೆ ವಾಷಿಂಗ್ಟನ್ ಸುಂದರ್ ಜೊತೆ ವಾಗ್ವಾದ ನಡೆಸಿದ್ದಾರೆ. ಈ ವೇಳೆ ಅಂಪೈರ್ ಕ್ರಿಸ್ ಗಾಫೆನಿ ಹಾಗೆ ಇಶಾನ್ ಕಿಶನ್ ಜೊತೆಗೆ ಟ್ರಿಸ್ಟನ್ ಸ್ಟಬ್ಸ್ ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧ ಭಾರತ ಸೋತ ಮೇಲೆ ಲೆಫ್ಟ್ ರೈಟ್ ಕಾಂಬಿನೇಷನ್ ಲೆಕ್ಕಾಚಾರ ಚರ್ಚೆಯಲ್ಲಿದೆ. ಮುಂದಿನ 2 ಸೂಪರ್ 8 ಪಂದ್ಯಗಳಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಅಭಿಷೇಕ್ ಶರ್ಮಾ ಅಥವಾ ಇಶಾನ್ ಕಿಶನ್ ಇಬ್ಬರಲ್ಲಿ ಒಬ್ಬರನ್ನ ಡ್ರಾಪ್ ಮಾಡಿ ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಡಬೇಕು ಎನ್ನುವಂತ ಕೂಗು ಜೋರಾಗಿದೆ. ಎಡ ಬಲ ಕಾಂಬಿನೇಷನ್ ಇದ್ದಾಗ ಬೌಲರ್ಗಳಿಗೂ ಕೂಡ ಗೊಂದಲ ಆಗುತ್ತೆ ಎಂದಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧ ಭಾರತದ ಬ್ಯಾಟರ್ಗಳ ಫೇಲ್ಯೂರ್ಗೆ ಮಾಜಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ಸಿಟ್ಟಾಗಿದ್ದಾರೆ. ನೀವು T20 ಕ್ರಿಕೆಟ್ ಆಡುವ ರೀತಿ ಹೀಗಲ್ಲ, ಎದುರಾಳಿಗಳಿಂದ ನೋಡಿ ಕಲಿಯಬೇಕು. ಭಾರತಕ್ಕೆ ಅತಿಯಾದಂಥ ಆತ್ಮವಿಶ್ವಾಸವೇ ಮುಳುವಾಗ್ತಾ ಇದೆ, ಹೀಗಾಗಿಯೇ ಪಂದ್ಯವನ್ನ ಸೋತಿದ್ದಾರೆ ಎಂದಿದ್ದಾರೆ. ಹಾಗೆ ಭಾರತದ ಪ್ರದರ್ಶನಕ್ಕೆ ಕಪಿಲ್ ದೇವ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಪಂದ್ಯದ ಸೋಲಲ್ಲ, ಶರಣಾಗತಿ ಎಂದು ಟೀಕಿಸಿದ್ದಾರೆ. 2026ರ T20 ವಿಶ್ವಕಪ್ನ ಸೂಪರ್ 8 ಸುತ್ತಿನಲ್ಲಿ ಇಂಗ್ಲೆಂಡ್ ವಿರುದ್ಧ ಶ್ರೀಲಂಕಾ ತಂಡ ಹೀನಾಯ ಸೋಲು ಕಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಇಂಗ್ಲೆಂಡ್ ತಂಡ 146 ರನ್ಗಳನ್ನು ಕಲೆ ಹಾಕಿತ್ತು. ಈ ಟಾರ್ಗೆಟ್ ಬೆನ್ನಟ್ಟಿದಂತ ಲಂಕಾ ಪಡೆ 16.4 ಓವರ್ಗಳಲ್ಲೇ 95 ರನ್ಗಳಿಗೆ ಆಲ್ಔಟ್ ಆಗಿದೆ. ಸತತ 3 ಪಂದ್ಯಗಳನ್ನು ಗೆದ್ದು ಉತ್ತಮ ಆರಂಭ ಪಡೆದಿದ್ದಂತ ಟೂರ್ನಮೆಂಟ್ನ ಸಹ ಅತಿಥೇಯ ತಂಡವಾಗಿರುವಂತಹ ಶ್ರೀಲಂಕಾ ಈಗ ಸತತ 2ನೇ ಸೋಲಿನ ಆಘಾತಕ್ಕೀಡಾಗಿದೆ. ಗ್ರೂಪ್ ಸ್ಟೇಜ್ನ ಕೊನೆಯ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಸೋಲನ್ನ ಕಂಡಿದ್ರು. ಗ್ರೂಪ್ 1ನ ಸೂಪರ್ 8 ಸುತ್ತಿನಲ್ಲಿ ಸೋಮವಾರ ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿಯಾಗಲಿವೆ. ಉಭಯ ತಂಡಗಳು ಗ್ರೂಪ್ ಸ್ಟೇಜ್ನಲ್ಲಿ ಅಜೇಯರಾಗಿದ್ದಾರೆ. ಹೀಗಾಗಿ ಈ ಪಂದ್ಯ ಭಾರಿ ಕುತೂಹಲ ಮೂಡಿಸಿದೆ. ಜಿಂಬಾಬ್ವೆ ತಂಡ ಆಸ್ಟ್ರೇಲಿಯಾ ಹಾಗೆ ಶ್ರೀಲಂಕಾವನ್ನ ಸೋಲಿಸಿದ್ರೆ ಅತ್ತ ವೆಸ್ಟ್ ಇಂಡೀಸ್ ತಂಡ ಏಕಪಕ್ಷೀಯವಾಗಿ 4 ಪಂದ್ಯಗಳನ್ನು ಗೆದ್ದಿದೆ. ಸೊ ಈ ಪಂದ್ಯ ಗೆದ್ದವರು ಸೆಮಿಸ್ ಟಿಕೆಟ್ಗೆ ಹತ್ತಿರವಾಗ್ತಾರೆ. ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರ ನಡುವೆ ಫೆಬ್ರವರಿ 24ರಿಂದ 28ರವರೆಗೆ ರಣಜಿ ಫೈನಲ್ ಪಂದ್ಯ ನಡೆಯಲಿದೆ. ಹುಬ್ಬಳ್ಳಿಯ ರಾಜನಗರದ KSCA ಕ್ರಿಕೆಟ್ ಕ್ರೀಡಾಂಗಣ ಮೊಟ್ಟ ಮೊದಲ ಬಾರಿಗೆ ರಣಜಿ ಫೈನಲ್ ಪಂದ್ಯಕ್ಕೆ ಆತಿಥ್ಯ ವಹಿಸ್ತಾ ಇದೆ. ಟೂರ್ನಿಯ ಫೈನಲ್ ಪಂದ್ಯಕ್ಕಾಗಿ ಅಂತಿಮ ಹಂತದ ಸಿದ್ಧತೆಗಳು ಕೂಡ ನಡೀತಾ ಇವೆ. ಮೈದಾನಕ್ಕೆ ನೀರು ಹಾಕಲಾಗ್ತಾ ಇದ್ದು ಪಿಚ್ ಮೇಲೆ ಹೆವಿ ಮತ್ತು ಲೈಟ್ ರೋಲರ್ಗಳ ಬಳಕೆ ಮಾಡಲಾಗ್ತಾ ಇದೆ. ಗ್ರಾಸ್ ಕಟಿಂಗ್ ಇತ್ಯಾದಿ ಕೆಲಸಗಳು ಪ್ರಗತಿಯಲ್ಲಿವೆ. ಕಳೆದ 10 ವರ್ಷದಿಂದ ರಣಜಿ ಪ್ರಶಸ್ತಿ ಗೆಲ್ಲದಂತ ಕರ್ನಾಟಕ ತವರಿನಲ್ಲೇ ಟ್ರೋಫಿ ಗೆಲ್ಲುವಂತ ಟಾರ್ಗೆಟ್ನಲ್ಲಿದೆ. 2026ರ ಮಹಿಳಾ ಏಷ್ಯಾ ಕಪ್ ರೈಸಿಂಗ್ ಸ್ಟಾರ್ ಟೂರ್ನಿಯ ಫೈನಲ್ ಪಂದ್ಯ ಭಾರತ ಎ ಮತ್ತು ಬಾಂಗ್ಲಾದೇಶ ಎ ತಂಡಗಳ ನಡುವೆ ಬ್ಯಾಂಕಾಕ್ನಲ್ಲಿ ನಡೆದಿದೆ. ಈ ಪಂದ್ಯದಲ್ಲಿ ಭಾರತ ಬಾಂಗ್ಲಾದೇಶವನ್ನ 46 ರನ್ಗಳಿಂದ ಸೋಲಿಸಿ ಏಷ್ಯಾ ಕಪ್ ರೈಸಿಂಗ್ ಸ್ಟಾರ್ ಟೂರ್ನಿಯನ್ನ ಗೆದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ಬಾಂಗ್ಲಾಗೆ 135 ರನ್ಗಳ ಟಾರ್ಗೆಟ್ ನೀಡಿತ್ತು. ಈ ಗುರಿ ಬೆನ್ನಟ್ಟಿದಂತ ಬಾಂಗ್ಲಾ 88 ರನ್ಗಳಿಗೆ ಆಲ್ಔಟ್ ಆಗಿದೆ. ಟೀಂ ಇಂಡಿಯಾದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ತಮ್ಮ ವಿಚ್ಛೇದಿತ ಪತ್ನಿ ನತಾಶಾ ಹಾಗೆ ಮಗ ಅಗಸ್ತ್ಯಾಗೆ ದುಬಾರಿ ಬೆಲೆಯ ಕಾರನ್ನ ಗಿಫ್ಟ್ ಮಾಡಿದ್ದಾರೆ. ವಿಚ್ಛೇದನದ ಬಳಿಕ ಪಾಂಡ್ಯ ಮಹಿಕಾ ಶರ್ಮಾ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ. ಹೀಗಿದ್ರೂ 4 ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ SUV ಲ್ಯಾಂಡ್ ರೋವರ್ ಡಿಫೆಂಡರ್ ಕಾರನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ನತಾಶಾ ಮತ್ತು ಅಗಸ್ತ್ಯ ಕಾರಿನೊಂದಿಗೆ ಫೋಟೋಗಳಿಗೆ ಪೋಸ್ ಕೊಟ್ಟಿದ್ದಾರೆ. ಈ ವಿಡಿಯೋಗಳು ವೈರಲ್ ಆಗಿವೆ. ಟೀಂ ಇಂಡಿಯಾದ ಗಬ್ಬರ್ ಎಂದೇ ಖ್ಯಾತಿ ಪಡೆದಿದ್ದ ಮಾಜಿ ಆರಂಭಿಕ ಆಟಗಾರ ಶಿಖರ್ ಧವನ್ ಮತ್ತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ತಮ್ಮ ಗೆಳತಿ ಸೋಫಿ ಶೈನ್ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಧವನ್ ಮದುವೆಯ ಕೆಲ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ. ಫ್ಯಾನ್ಸ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಕೋರಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.